ಚಳಂಬ್ರಿ ರೀ ಇನ್ನು 20 ರೂಪಾಯಿ ಪಾವ್ ಕೆಜಿ ಮಾರ್ತೀನಿ ರೀ ಇದನ್ನ. ಇದು ರೇಟ್ ಕಡಿಮೆ ಇರ್ತಾ. ಇದು ಗೆಡ್ಡೆ ಮೆಣಸಿಕಾಯಿ 100 ರೂಪಾಯಿ 1 ಕೆಜಿ ಮಾರ್ತೀನಿ ಸರ್ ಇದನ್ನ. ಏನ್ ಸರ್ ಇದು ಒಂದ್ ತಿಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತ. ಇದನ್ನ ತಿಂದ್ರಿ ಅಂದ್ರ ಸ್ವಲ್ಪ ಬಾಳ ರೇಟ್ ಕಡಿಮೆ ಏನಪ್ಪ ಅಂದ್ರೆ 20 ರೂಪಾಯಿ ರೀ ಪಾವ್ ಕೆಜಿ. ಒಬ್ಬ ರೈತ ಬರೀ ರೈತನಾಗಿ ಉಳಿದೆ ಅವ್ನ್ ಯಾವಾಗ ವ್ಯಾಪಾರಿ ಆಗ್ತಾನೆ ನೋಡಿ ಅವಾಗ ಸಮೃದ್ಧಿ ಕಾಣ್ತಾನೆ. ಅವ್ರ ಹತ್ರ ಕೃಷಿ ಮಾಡೋದ್ ಅಷ್ಟಲ್ಲ, ಅವ್ರ ವ್ಯಾಪಾರ ಹೆಂಗ್ ಮಾಡ್ತಾರ ಅನ್ನೋದ್ ಸಂತೆ ನೋಡಿ ನಾವು ಕಲಿಬೇಕು. ಆಕ್ಚುಲಿ ಮಾರ್ಕೆಟಿನ ಮೂಲ ಏನಂದ್ರ ಸರ, ಮಾಲ್ ಕಡಿಮೆ ಇದ್ದಷ್ಟು ರೊಕ್ಕ ಹೆಚ್ಚು, ಒಂದೇ ತರದ ಮಾಲ್ ಜಾಸ್ತಿ ಇದ್ದಷ್ಟು ದುಡ್ಡು ಕಡಿಮೆ. ಇದನ್ನ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಸ್ನೇಹಿತರೆ ನಮಸ್ಕಾರ. ನೀವು ಹನುಮಂತ ಅಣ್ಣವ್ರ ಎಪಿಸೋಡ್ ಎಲ್ಲಿಯಪ್ಪ ಮಾರಾಯ ಮರ್ತ್ಬಿಟ್ಟೆ, ಏನ್ ಹನುಮಂತ ಅಣ್ಣನ ಮುಂದಿನ ಎಪಿಸೋಡ್ ಶೂಟ್ ಮಾಡ್ತೀನಿ ಅಂತೆಲ್ಲ ಕೇಳ್ತಾ ಇದ್ರಲ್ಲ. ಸೊ ಹಂಗಾಗಿ ಇವತ್ತು ನಮ್ಮ ಸಾವಯವ ಕೃಷಿಕ ಹನುಮಂತ್ ವಾಲೇಕರ್ ತಳಕಲ್ ಅವ್ರ ತೋಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಅವ್ರು ಲಾಸ್ಟ್ ಟೈಮ್ ಹೇಳ್ದಂಗೆ ಅವ್ರು ಮಾರ್ಕೆಟ್ಗೆಲ್ಲ ನಾನು ನಂದೇ ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಅದಕ್ಕೊಂದು ಟ್ರಾಲಿ ಫಿಕ್ಸ್ ಮಾಡೀನಿ, ಅದನ್ನ ತಗೊಂಡು ಮಾರ್ಕೆಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರದೇ ಟ್ರ್ಯಾಕ್ಟರ್ ಸ್ನೇಹಿತರೆ. ಈಗ ಅವರು ಅಲ್ಲಿ ನಿಂಬೆ ಹಣ್ಣು, ಚಿಕ್ಕು ಹಣ್ಣು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದಾರೆ. ಈಗ ಮಾಡ್ಕೊಂಡು ಅಲ್ಲಿ ಮಾರ್ಕೆಟ್ ಗೆ ತಗೊಂಡು ಸೇಲ್ ಮಾಡ್ತಾರ. ಸೊ ಹಂಗಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಈಗ ನೇರವಾಗಿ ಅವ್ರ ಹತ್ರ ಹೋಗಿ ಮಾತಾಡಿಸಿ ಅವರು ಇವತ್ತು ಮಾರ್ಕೆಟ್ಗೆ ಏನೇನ್ ಐಟಮ್ ತಗೊಂಡ್ ಹೋಗ್ತಾ ಇದಾರೆ ಅಂತ ಕೇಳ್ಬೇಕಲ್ಲ. ಸೊ ಅದೆಲ್ಲ ಐಟಮ್ ನ ಹೆಂಗ್ ಮಾಡ್ತಾರೆ ಅದನ್ನೆಲ್ಲ ನೋಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ನನ್ ಜೊತೆಗೆ ನೀವು ಸಾಕ್ಷಿಯಾಗಿ ನೀವು ಬನ್ನಿ, ನನ್ ಜೊತೆಗೆ ಹೋಗೋಣ. ಈಗ ಸ್ನೇಹಿತರೆ ನೋಡಿ, ನಮ್ಮ ಹನುಮಂತ ಅಣ್ಣವ್ರು ಮತ್ತೆ ಜೊತೆಗೆ ಬಂದಿದ್ದಾರೆ. ಈಗ ಅಣ್ಣ ಹೇಳ್ರಿ ಅಣ್ಣ, ಲಾಸ್ಟ್ ಸರಿ ಎಲ್ಲಾ ಎಪಿಸೋಡ್ ಶೂಟ್ ಮಾಡಿದ್ವಿ, ಬಹಳ ಜನ ಖುಷಿ ಪಟ್ಟಿದ್ರು. ಹೌದು ಸರ್, ಹೌದು. ಇವತ್ತು ಸೋಮವಾರ ಸರ ಶಂತಿ ಇರತ್ರಿ. ಇವತ್ತು ನನಗೆ 3 ಗಂಟೆಗೆ ಶಂತಿ ಸ್ಟಾರ್ಟ್ ಆಗುತ್ತೆ ಸರ್. 3 ಗಂಟೆಗೆ ಬೆಳಗ್ಗೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡುತ್ತೆ ಸರ್. ಈ ತರ ಎಲ್ಲ ಕಾಯಿ ಬಿದ್ದಿರುತ್ತಲ್ರಿ ಇಲ್ಲಿ, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋತೀವ್ರಿ. ಇದನ್ನ ಲಿಂಬೆ ಹಣ್ಣು ಮೇಜರ್. ಈಗ ಹೆಂಗಿರ್ತಂದ್ರೆ ಸರ್, ವರ್ಷ ಪೂರ್ತಿ ನಾನು ಶಂತಿ ಮಾಡ್ತೀನಿ ರೀ. ಪ್ರತಿ ವರ್ಷ ಪೂರ್ತಿನೇ ಇರುತ್ತೆ ಶಂತಿ. ಒಂದೊಂದು ಸೀಸನ್ ಒಳಗೆ ಈ ಸದ್ಯ ಲಿಂಬು ಜಾಸ್ತಿ ಇರುತ್ತೆ ಈಗ. ನಿರಂತರವಾಗಿ ಲಿಂಬು, ತೆಂಗು, ಆನಂತರ ಕರಿಬೇವು, ಇವು ಇಲ್ಲ ಸಪೋಟ, ಇವು ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿ ಬರ್ತಕ್ಕಂಥ ಬೆಳೆಗಳನ್ನ ಸರ್. ಇವು ಅಂತೂ ಇದ್ದೇ ಇರ್ತಾವ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತ್ರಿ, ಇಳುವರಿ ಹೆಚ್ಚು ಕಡಿಮೆ ಆಗ್ತಿರ್ತ್ರಿ. ಇನ್ನು ರೆಗ್ಯುಲರ್ ಆಗಿ ಬರ್ತಿರತ್ ಸರ್. ಪ್ರತಿ ಸೋಮವಾರ ಕನಿಷ್ಠ ನನಗೆ ಬಹಳ ಕಡಿಮೆ ಅಂದ್ರೆ ಒಂದು 5,000 ರೂಪಾಯಿ ಅಂತೂ ನನಗೆ ಶಂತಿ ಸರ್, ವ್ಯಾಪಾರ ಸರ್. ಒಂದು 30-40 ಕಾಯಿ ಮಾರ್ತೀನಿ ರೀ. 50 ಬೇಡ ಸರ್, 30-40 ಹಿಡ್ಕೊಡ್ರಿ ನೀವು. 30-35 ರೂಪಾಯಿ ಕಾಯಿ ಮಾರ್ತೀನಿ. ಈಗ ಮೇಜರ್ ಲಿಂಬು ಜಾಸ್ತಿ ಬಂದ್ಬಿಟ್ಟಿರ್ತೀರಿ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ನನಗೆ ಒಂದೊಂದ್ಸರಿ ಏನ್ ಮಾಡ್ತೀನಿ ಸರ್, ಲಿಂಬಿನ ಕಡಿಮೆ ಇರ್ತೀರಿ ಮಾಲ್, ಅವಾಗ ನನಗೆ 100-200 ಸಿಗುತ್ತೆ. ಈ ಸರಿ ನಮ್ದು 2,000 ಕಾಯಿ ಸಿಗತ್ರಿ ಈ ವಾರ. ನೋಡಿ ಇದ್ರಲ್ಲಿ ಎಷ್ಟು ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಲಿಂಬು ಹಣ್ಣು ಎಷ್ಟು ತಗೊಂಡ್ ಹೊಂಟಾರ ನಮ್ಮ ಹನುಮಂತಣ್ಣ. ಫುಲ್ ಹಣ್ಣಾಗಿರುವಂತ ಘಮ ಹೆಂಗೊಂದಣ್ಣ ಈಗ ಮಾರ್ಕೆಟ್ನಾಗ ಇದೆ ಸರ್. ನಾನು ವಾರ 10 ರೂಪಾಯಿ 4 ಮಾರಿನಿ ಸರ್. ಈ ವಾರ ರೇಟ್ ಜಂಪ್ ಆಗೈತ್ರಿ, 10 ರೂಪಾಯಿ 3 ಮಾರ್ತೀನಿ ರೀ ಸರ್. ಲಾಸ್ಟ್ ಟೈಮ್ ವಾರ ಸ್ವಲ್ಪ ರೇಟ್ ಕಡಿಮೆ ಇತ್ತು ರೀ, ಚಳಿ ಇತ್ತು, ಬಿಸಿಲು ಸ್ಟಾರ್ಟ್ ಆತಲ್ಲ ಸರ್. ಆದ್ರೆ ಈ ವಾರ ಏನೋ 10 ರೂಪಾಯಿ 3 ರೀ. ಮುಂದಿನ ವಾರ ಅಲ್ಲೇ 10 ರೂಪಾಯಿ 2 ಹಂಗೆಲ್ಲ ಆಗ್ಬಿಡುತ್ತೆ ಸರ್. ಅದೇ ಇನ್ನು ಚೆನ್ನಾಗೈತೆ ಸರ್ ರೇಟ್. ಈಗ ಅಲ್ಲಿ ನೆಕ್ಸ್ಟ್ ವಾರದಿಂದ ಇವನ್ನೆಲ್ಲವನ್ನೂ ಮಾರೋದು ಅಷ್ಟೇ, ಮಾರೋದು ಅಷ್ಟೇ. ಈಗ 10 ರೂಪಾಯಿ 2-3 ಮಾರಿದ್ರೆ ಇವನ್ನೆಲ್ಲದಕ್ಕಿಂತ ಅದೇ ಒಂದು ರೇಟ್ ಆಗ್ಬಿಡುತ್ತೆ ಸರ್. ಅದೇ ಒಂದಿಲ್ಲೊಂದು ರೇಟ್ ಸಿಗುತ್ತೆ ಸರ್. ಈ ನೋಡ್ರಿ, ಈಗ ಟಮಾಟೆ ರೇಟ್ ಕಡಿಮೆ ಇರ್ತಾ. ಚಳಂಬ್ರಿ ರೀ ಇನ್ನು 20 ರೂಪಾಯಿ ಪಾವ್ ಕೆಜಿ ಮಾರ್ತೀನಿ ರೀ ಇದನ್ನ. 20 ರೂಪಾಯಿ ಪಾವ್ ಕೆಜಿ. ಇದು ರೇಟ್ ಕಡಿಮೆ ಇರ್ತಾ. ಇದು ಗೆಡ್ಡೆ ಮೆಣಸಿಕಾಯಿ 100 ರೂಪಾಯಿ 1 ಕೆಜಿ ಮಾರ್ತೀನಿ ಸರ್ ಇದನ್ನ. 100 ರೂಪಾಯಿ ಒಂದು ಗಿಡ್ಗಾಯಿ, ಇದು 100 ರೂಪಾಯಿ 1 ಕೆಜಿ. ಏನ್ ಸರ್ ಇದು ಒಂದ್ ತಿಂದ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತ. ಇದನ್ನ ತಿಂದ್ರಿ ಅಂದ್ರ ಸ್ವಲ್ಪ ಅದು ಖಾರ ಇರುತ್ತೆ ಸರ್, ಅದು ಬಹಳ ಖಾರ ಇರುತ್ತೆ. ಭಾಳ ರೇಟ್ ಕಡಿಮೆ ಏನಪ್ಪ ಅಂದ್ರೆ 20 ರೂಪಾಯಿ ರೀ ಪಾವ್ ಕೆಜಿ. ಆ ಥರ ಇದು ಇರುತ್ತೆ ಸರ್. ಅದು ಅಷ್ಟು ಖಾರ. ಅದು ಇದಕ್ಕೆ ಹೋಯ್ತಾರ್ರಿ ಅದನ್ನ ಡಾಬಾದಾರು, ಭಾಳ ಖಾರ ಇರುತ್ತೆ ಸರ್ ಅದು. ಈಗ ಒಂದೊಂದು ರೀತಿ ಇವು ಟಮಾಟಿ ನನ್ನ ಲೆಕ್ಕಕ್ಕೆ ಈಗ ರೇಟ್ ಇಲ್ಲ ಅಂತ ಲೆಕ್ಕ ಸರ್. ಇದು ರೇಟ್ ಇಲ್ಲ ಅಂದ್ರೂ ಕೂಡ 20 ರೂಪಾಯಿ 1 ಕೆಜಿ ಮಾರಿದ್ವಿ ಅಂದ್ರೆ ಇದು ಒಂದು 20 ಕೆಜಿ, ಇದು ಒಂದು 20 ಕೆಜಿ, 40 ಕೆಜಿ 20 ರೂಪಾಯಿ ರೇಟ್ ಕಡಿಮೆ ಐತೆ ಅಂತಂದ್ರೆ. ಈಗ ರೇಟ್ ಕಡಿಮೆ ಐತಿ ಏನಪ್ಪ ಅಂದ್ರು ಎಷ್ಟು ಒಂದು 800 ರೂಪಾಯಿ ಮಾಲ್ ಆಗತ್ತೆ ರೀ. ಇದು ರೇಟ್ ಕಡಿಮೆ ಇದ್ದಾಗ ಟಮಾಟಿ 800 ರೂಪಾಯಿ. ಇದು ಒಂದು ಬಾಕ್ಸ್ ಒಂದು 20 ಕೆಜಿ ಹಿಡ್ಕೊಡ್ರಿ. ಇನ್ನು ಬೇಡ 15 ಕೆಜಿ ಹಿಡ್ಕೊಡ್ರಿ, 80 ರೂಪಾಯಿ ಮಾರ್ತೀನಿ ಸರ್ ಇದನ್ನ ಕೆಜಿ. 80 ರೂಪಾಯಿ. ಇದು ಒಂದು 1200 ರೂಪಾಯಿ. ಇದು ಒಂದು 1200 ರೂಪಾಯಿ ರೀ. ಇದ್ರದ ಒಂದು 1500-2000 ರೂಪಾಯಿ ಮೇಲೆ ಆಗುತ್ತೆ ಸರ್. ನಿಂಬೆಹಣ್ಣಿಂದ ಒಂದು 2,000 5,000 ರೂಪಾಯಿ ವ್ಯಾಪಾರ ಆಗ್ಬಿಡುತ್ತೆ. ಇನ್ನೇನು ಕಾಯಿ ಪಾಯಿ ಅದು ಲೆಕ್ಕ
ಅಲ್ಲೆಲ್ಲ ಫ್ಲವರ್ ಐತಿ, ಇನ್ನು ಸಪೋಟ ಐತಿ, ಕರಿಬೇವು ಐತಿ ಸರ್. ನನಗೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡಿದಾರ ಇದು ಇಷ್ಟು ನಮ್ಮ ತೋಟದಾಗ ಬೆಳೆದಿದ್ದ ಅಂದ್ರೆ ನಂಬಲ್ಲ, ಅಷ್ಟು ಐಟಮ್ ಇರುತ್ತೆ ಅಲ್ಲಿ. ಒಂದು ಮಾರ್ಕೆಟ್ನ ತಗೊಂಡೋಗಿ ಇಟ್ಟಾಗ ವಾವ್ ಗ್ರೇಟ್. ನೋಡಿ, ಒಬ್ಬ ರೈತ ಬರೀ ರೈತನಾಗಿ ಉಳಿದೆ. ಇವತ್ತಿನ ಕಾಲಮಾನಕ್ಕೆ ಒಬ್ಬ ರೈತ ಬರೀ ರೈತನಾಗಿ ಉಳಿದೆ. ಅವ್ನಿಗೆ ಯಾವಾಗ ವ್ಯಾಪಾರಿ ಆಗ್ತಾನೆ ನೋಡಿ, ಅವಾಗ ಸಮೃದ್ಧಿ ಕಾಣ್ತಾನೆ, ಅವಾಗ ಹೇಳ್ಬೋದು. ಸೊ ಆ ಲಿಸ್ಟಲ್ಲಿ ನಮ್ಮ ಹನುಮಂತಣ್ಣ ಭಾಳ ಮುಂಚೂಣಿಯಲ್ಲಿದ್ದಾರೆ. ಅವ್ರ ಹತ್ರ ಬರೀ ಕೃಷಿ ಮಾಡೋದು ಅಷ್ಟೇ ಅಲ್ಲ, ಅವ್ರು ವ್ಯಾಪಾರ ಹೆಂಗೆ ಮಾಡ್ತಾರೆ ಅನ್ನೋದು ಸಮೇತ ನೋಡಿ ನಾವು ಕಲಿಬೇಕು. ಆ್ಯಕ್ಚುಲಿ ಒಂದು ಸ್ಟ್ರಕ್ಚರ್ ಮಾಡ್ಕೋಬೇಕು ಸರ್ ಅವರು. ನಾನು ಯಾವ ಊರಾಗಿದ್ದೀನಿ, ನನ್ನ ಸುತ್ತಮುತ್ತ ವ್ಯಾಪಾರ ಹೆಂಗೈತಿ, ನನ್ನ ಸ್ಥಳೀಯವಾಗಿ ಇರ್ತಕ್ಕಂಥ ಜನರು ಯಾವ ಥರ ಆಹಾರ ಊಟ ಮಾಡ್ತಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಬೆಳಿಬೇಕು ಸರ್ ಅವರು. ನಾನು ಕೆಲವು ಜನ ಅಲ್ಲಿ ಕಳಿಸ್ಬೇಕು ಇಲ್ಲಿ ಕಳಿಸ್ಬೇಕು ಬೆಳೆ ಅಂತ ಹೇಳ್ತಾರೆ, ಅದನ್ನು ಮಾಡ್ರಿ. ಮೊದಲು ಸ್ಥಳೀಯವಾಗಿ ಏನು ಊಟ ಮಾಡ್ತಾರ, ಸ್ಥಳೀಯವಾಗಿ ನಮ್ಮ ಆಹಾರ ಪದ್ಧತಿ ಏನೈತಿ ಅದ್ರ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ಬೇಕು ಸರ್. ಈಗ ಒಬ್ಬ ರೈತ ನಮಗೇನು ಬೆಳಿತಾರ ಅಂತಾರೆ, ನಾನು ಅದು ತಪ್ಪು ಅಂತ ಹೇಳಾಗಲ್ಲ ಸರ್. ನಾನು ಈಗ ದಾಳಂಬ್ರಿ ಬೆಳಿತಾರ ಅಥವಾ ಇದನ್ನು ಬೆಳಿತಾರೆ ಏನ್ರಿ, ದ್ರಾಕ್ಷಿ ಬೆಳಿತಾರ, ಎಷ್ಟೊತ್ತಿದ್ರು ನಾವು ಮಾರುಕಟ್ಟೆ ಹೋಗ್ಲೇಬೇಕು ಅದನ್ನ. ಆಮೇಲೆ ದಿನ ಬಳಕೆ ಅಂತದ್ದಲ್ಲ ಅದು ಬೆಳಿಲಿ, ಅದು ಬೆಳೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಆಹಾರದ ಪದ್ಧತಿ ಏನೈತಿ, ಇಲ್ಲಿ ದಿನನಿತ್ಯದ ಆಹಾರದ್ದು ಏನೈತಿ, ಎಸ್ಪೆಷಲಿ ನಾನು ಸಣ್ಣ ರೈತರಿಗೆ ಏನು ಕೇಳೋದು ಅಂದ್ರೆ ಸರ, ಒಂದೊಂದು ಬೆಳಿಬಾಡ್ರಿ, ಕನಿಷ್ಠ ಒಂದು ಸ್ಥಳೀಯವಾಗಿ ಊಟ ಮಾಡ್ತಕ್ಕಂಥ ಆಹಾರ ಪದ್ಧತಿಯನ್ನ 4-5 ರೀತಿ ಒಳಗೆ ಬೆಳೀರಿ, ಸ್ವಲ್ಪ ಬೆಳೀರಿ, ಹೆಚ್ಚಿಗೆ ಬೆಳೆಯಕ್ಕೆ ಹೋಗ್ಬಾರ್ದು ಅಂತ. ಟಮಾಟಿನ ನಾನು 4-5 ಬಾಕ್ಸ್ ಓದಿ ಅಂದ್ರೆ ಟೆನ್ಷನ್ ಆಗುತ್ತೆ ನಮ್ಗೆ, ಅದು ಹೋಗುತ್ತೋ ಇಲ್ಲ ಅಂತಂದು ತೊಗೊಂಡಿರೋದು. ಆಮೇಲೆ 2-3 ರೀತಿ ಇತ್ತು ಅನ್ನಪ್ಪ ಅಂದ್ರೆ ಮಾರ್ಕೆಟಿನ ವ್ಯವಹಾರ, ಮಾರ್ಕೆಟಿನ ಮೂಲ ಏನಂದ್ರೆ ಸರ, ಮಾಲ್ ಕಡಿಮೆ ಇದ್ದಷ್ಟು ರೊಕ್ಕ ಹೆಚ್ಚು, ಒಂದೇ ತರದ ಮಾಲ್ ಜಾಸ್ತಿ ಇದ್ದಷ್ಟು ದುಡ್ಡು ಕಡಿಮೆ. ಇದನ್ನ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಮಾಲನ್ನ ನಾವು ಹೆಚ್ಚಿಗೆ ತಗೊಂಡೋಗ್ಬಿಟ್ಟಿವಿ ಏನಪ್ಪ ಅಂದ್ರ ನನ್ನ ಮಾಲ್ ಹೆಚ್ಚಿಗೆ ಇರುತ್ತ, ನಾವು ತಗೊಂಬರೋ ದುಡ್ಡು ಕಡಿಮೆ. ನಾವು ಬೆಳೆದಿದ್ದನ್ನ ಬೇರೆ ಬೇರೆ ರೀತಿ ಬೆಳ್ಕೊಂಡು ಸ್ವಲ್ಪ ತಗೊಂಡು ಹೋದ್ವಿ ಏನಪ್ಪ ಅಂದ್ರೆ ದುಡ್ಡು ಹೆಚ್ಚು ಸಿಗತ್ತ, ನಮ್ಗ ಮಾಲನ್ನು ನಿಂದ್ರಲ್ಲ, ಕಂಪ್ಲೀಟ್ ಹೋಗ್ಬಿಡುತ್ತ ಅಲ್ಲಿ ಅಂತ. ಅದೇ ಪದ್ಧತಿ ಹಿಂಗೆ ಪ್ಲಾನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಲೇಬರು ಗೀಬರು ನೋಡಿ ಸರ್, ಈ ಲೇಬರ್ ಏನಪ್ಪ ಅಂದ್ರೆ ಅವ್ರು ಎಲ್ಲಿ ಹರಿದಿರ್ತಾರ ಅಲ್ಲೇ ಇಟ್ಟು ಬಿಟ್ಟಿರ್ತಾರ. ನಾನು ಇದನ್ನೊಂದು ಟ್ಯಾಕ್ಟ್ರಿ ತೊಗೊಂಡ್ಬರ್ತೀನಿ, ಸೀದಾ ಬಂದ್ಬಿಡ್ತೀನಿ, ಅವರು ಸುಮ್ಮನೆ ಅಲ್ಲೆಲ್ಲೇ ಇಟ್ಟಿರ್ತಾರೆ. ಇದನ್ನ ಟ್ಯಾಕ್ಟ್ರಿ ಆಪ್ರೇಟೆಡ್ ಲೈನ್ ಬಿಟ್ಕೊಂಡಿನಿ ಇಲ್ಲಿ. ಈ ಟ್ಯಾಕ್ಟ್ರಿನ ಅಷ್ಟೇ 4 ಫೀಟಿಂದ ಡಿಸೈನ್ ಮಾಡ್ಕೊಂಡಿವ್ರಿ. ಇದನ್ನ ಓನ್ ಆಗಿ ಮಾಡ್ಕೊಂಡಿದ್ದು ಸರ್ ನಾವು, ನಾವೇ ಮಾಡ್ಕೊಂಡಿರೋದು. ಈ ಬಟನ್ ಟೈರ್ ಎಲ್ಲಿ ಕುಂದಿರುತ್ತೋ ಅದೇ ಲೈನ್ಗೆ ಇದು ಲೈನ್ ಕುಂದಿರುತ್ತೆ. ಇದ್ರದ್ದು ಸ್ಪೆಷಲ್ ಏನಂದ್ರೆ ಸರ್, ಅವಾಗ ಒಂದು 40,000 ರೂಪಾಯಿ ಬಂದಿರ್ಬೇಕು ಸರ್. ಇದನ್ನ ಹೌದೌದು ನಾವೇ ಮಾಡ್ಕೊಂಡ್ವಿ. ವೆಲ್ಡಿಂಗ್ ಶಾಪ್ ಇಲ್ಲ, ವೆಲ್ಡಿಂಗ್ ಶಾಪ್ನವ್ರಿಗೆ ನಾವು ಕೇಳಿ ಮಾಡ್ಕೊಂಡಿವಿ ಸರ್. ಅವ್ರಿಗೆ ಹೇಳಿ ಈ ತರ ಇದು ಹೆಂಗಿರುತ್ತಂದ್ರಿ, ಈ ಗಾಲಿ ಆ ಬಟನ್ ಟೈರ್ ಗಾಲಿಗೆ ಕುಂದಿರ್ಬೇಕಿದು, ಅದು ಎಲ್ಲಿ ಹೋಗುತ್ತೋ ಹಿಂದೆ ಅಲ್ಲೇ ಹೋಗ್ಬೇಕಿದು. ಪೀಕ್ ಇದ್ದಾಗನು ಹೋಗ್ಬೇಕು, ಪೀಕ್ ಇಲ್ದಾಗನು ಹೋಗ್ಬೇಕು. ಅದು ಈ ತರ ಹಿಂಗ್ ಪೀಕ್ ಹಿಂಗ್ ಲೈನ್ ಐತಂದ್ರಿ, ಇದ್ರಾಗ ಕೂಡ ಈ ಟ್ರಾಲಿ ಹೋಗ್ಬೇಕು, ಇದ್ರಾಗ ಕೂಡ ಹಿಂಗ್ ಹೋಗ್ಬೇಕು ಒಳಗ. ಈ ನಿಮ್ಗೆ ತೋರಿಸ್ತೀನಿ ನಾನು, ವರ್ಷದ 12 ತಿಂಗಳು ಪೀಕ್ ಹೆಂಗೆ ಇರ್ಲಿ ಇದು ಎಲ್ಲಾ ಕಡೆ ತಿರ್ಗಾಡ್ಬೇಕು. ಈಗ ಇದನ್ನ ತಗೊಂಡ್ ಮಾರ್ಕೆಟ್ಗೆ ಹೌದ್ರಿ, ಇದನ್ನ ತಗೊಂಡು ಮಾರ್ಕೆಟ್ಗೆ ಹೋಗಿರ್ತೀನಿ. ಅದ್ ನಾನು ಹಿಂದೆ ಬಿಟ್ಕೊಂಡು ಇದ್ರಾಗ ಇಟ್ಟುನು ಮಾರ್ಬೋದು ಸರ್. ನಾನು ಈಗ ಇದನ್ನ ಬಿಚ್ಕೊಂಡ್ಬಿಡೋದು, ಈ ತರ ಮಾಡ್ಕೊಳ್ಳೋದು. ಇಲ್ಲೊಂದು ಛತ್ರಿ ಐತಿ, ಛತ್ರಿ ಇಟ್ಕೊಂತೀನಿ, ಛತ್ರಿ ಐತಿ ಸರ್ ಒಳಗ ನೆರಳಿಂದ. ಆ ಛತ್ರಿ ಇಟ್ಕೊಂಡು ತಕ್ಕಡಿ ಇಟ್ಕೊಂಡು ಇದ್ರಾಗನು ಮಾರ್ಬೋದು. ಇದನ್ನೆಲ್ಲ ಹೇರಿದ್ದು ಇದ್ರಲಿಂದಾನೇ ರೀ, ಸೊಪ್ಪಿ ಎಲ್ಲ ಹೇರಿದ್ದು ಇದ್ರಲಿಂದಾನೇ ರೀ. ಮಾಲು ಗೀಲು ಬೇಕಂದ್ರು ಇದ್ರಾಗಿಂದಾನೇ ರೀ. ಇದು ಒಂದ್ ರೀತಿ ಹೆಂಗಂದ್ರೆ 2 ಗಂಡಾಳಿದ್ದಾಗ ಸರ್. ಇದು ಒಂದ್ಕ ಅಂತಂದಲ್ರಿ, ಈಗೇನ್ ಕಣ್ಣಿಗೆ ಕಾಣತ್ತಲ್ರಿ ನಿಮ್ಗ, ಇದನ್ನಿಷ್ಟುನು ತಗೊಂಬರೋದು, ಹಾಕೋದು, ಮಾಡೋದು, ಏನು ಗೊಬ್ಬರ ಆತು, ಇನ್ನೊಂದಾತು, ಪುನಃ ಇದು ತರಕಾರಿ ಸ್ವಲ್ಪ ಹೆಚ್ಚು ಕಡಿಮೆ ಈ ತರ ಒಂದು ಐಡಿಯಾ ಮಾಡ್ಕೊಂಡಿವಿ ಏನಪ್ಪ ಅಂದ್ರೆ ಸರ್, ನಾವು ಆಲ್ ಇನ್ ಒಂದ್ ಸರ್. ಇದು ಒಂದ್ಕ ಅಂತಂದಲ್ಲ ಸರ್. ಇದು ಅದ್ರಾಗ ಏನೈತೆ ಹೇಳ್ರಿ, ಆಯ್ತಲ್ಲ ಸರ್, ಇಲ್ಲಿ ಕುಂತು ಮಾಡೋದು ವ್ಯಾಪಾರನ, ಇಲ್ಲಿ ಕುಂತ್ ಬಿಟ್ರೆ ಆಗಿ ಹೋಗ್ತಲ್ರಿ. ಈ ಬೇಕಾದವ್ರು ಎಲ್ಲರೂ ಇಲ್ಲೇ ತಗೋತಾರಲ್ಲ, ಮತ್ತೆಲ್ಲೇ ಹೋಗೋದು ಅಲ್ಲ ಸರ್. ಈಗ ಮತ್ತೆ ಹಾಕ್ಬೇಕು 4 ಕಡೆ, ಆ ಕಡೆನೂ ಓಪನ್ನು ಈ ಕಡೆನೂ ಓಪನ್ನು. ಇಲ್ಲಿ ತಕ್ಕಡಿ ಇರುತ್ತೆ ನಂದು, ತಕ್ಕಡಿ ಹಿಡ್ಕೊಂಡು ಆ ಕಡೆನೂ ಓಪನ್ನು ಈ ಕಡೆನೂ ಓಪನ್ನು. ಎಲ್ಲೇನ ತರಬಿಸ್ರಿ ನೀವು, ಎಲ್ಲಾರ ಮಾರ್ರಿ ಅಲ್ಲ, ಯಾರ ಅಬ್ಜೆಕ್ಷನ್ ಇಲ್ಲ. ಬೇಡಪ್ಪ ಮುಂದಕ್ಕೆ ಹೋಗಂದ್ರೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗು, ಬೇಡ ಎತ್ತ ನಿಲ್ಸ್ಬೇಡ ಅಂದ್ರೆ ಮುಂದಕ್ಕೆ ಕೊಡ್ಕೊಂಡು ಹೋಗದ. ಇದು ತೋಟದಾಗಿದ್ರ ತೋಟದ ಕೆಲಸ ಮಾಡತ್ತ, ಹೊರಗಡೆ ಹೋದ್ವಿ ಅಂದ್ರ ಮಾರ್ಕೆಟ್ ಮಾಡತ್ತ. ಇದು ಈ ಒಂದು ವ್ಯವಸ್ಥೆ ಸರ್. ಅಲ್ಲಿ ಇಲ್ಲಿ ನಿಮ್ಗೆ ಅನ್ಸುತ್ತಾ ಇದು ಕರೆಕ್ಟ್ ಅನ್ಸುತ್ತಾ? ನೋಡಿ ಜಾಗ ಬೇಕಂತ ನಾವ್ ಇಲ್ಲೂ ಇಟ್ಕೋಬಹುದು ಸರ್. ಇದನ್ನೇ ಅಲ್ರಿ ಮಾಡಿರೋದು ಮಾರ್ಕೆಟ್. ಈಗ ಕೊಪ್ಪಳ ಗಿಪ್ಳ ಮಾರ್ತಾರಲ್ಲ, ಇದೇ ಪದ್ಧತಿಯಲ್ಲಿ ಮಾಡ್ತಾರಲ್ಲ, ಸಿಟಿ ಒಳಗೆ ಓಡಾಡ್ತಾರಲ್ಲ, ಅವ್ರು ಮಾಡಿದ್ದು ನನಗ್ ಬಳಕೆ ಆಗಲ್ಲ, ಇದು ಎರಡಕ್ಕೂ ಬಳಕೆ ಆಗತ್ತ. ಅವ್ರು ಮಾಡಿದ ಡಿಸೈನ್ ತೋಟದಲ್ಲಿ ಎದಕ್ಕೂ ಬರಲ್ಲ. ಅದು ಇವನ್ ತೆಗೆದಿಟ್ಟಿವಿ ಅಂದ್ರೆ ಕಸ ತುಂಬೋದು, ನಾವು ಗೊಬ್ಬರ ತುಂಬೋದು, ಇಲ್ಲಿ ಬೇಕಂತಿದ್ದಂತ ತಂದು ಹಾಕ್ಬೋದು.
ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಅಲ್ಲಿ ಇದು ಕಣ್ಣಿಗೆ ಕಾಣುತ್ತಲ್ಲ ಸರ್ ಇದು. ನೋಡಿ ಸ್ನೇಹಿತರೆ, ನೀವ್ ಯಾರಾದ್ರೂ ಟ್ರ್ಯಾಕ್ಟರ್ ಇತ್ತು ನಿಮ್ದು ಈ ತರ ಅಂತಂದ್ರೆ ಮಿನಿ ಟ್ರ್ಯಾಕ್ಟರ್ ಯಾವ್ದಣ್ಣ ಇದು? ಮಹೇಂದ್ರನ? ಮಹೇಂದ್ರ 215 ಮಹೇಂದ್ರ 215. ಸಣ್ಣ ಟ್ರ್ಯಾಕ್ಟರ್ ಯಾವ್ದಕ್ಕಾದ್ರೂ ಮಾಡ್ಕೋಬಹುದು. ಓಕೆ, ಈ ತರದ್ ಯಾವ್ದಾದ್ರು ಒಂದು ರೈತರದ ಇಂಥದ್ದು ಒಂದು ಸಣ್ಣ ಟ್ರಾಲಿ ಮಾಡಿಸ್ಕೊಂಬಿಡ್ರಿ. ದೊಡ್ಡ ದೊಡ್ಡ ಟ್ರಾಲಿಗೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಸಣ್ಣ ಖರ್ಚಿನಾಗ ಭರ್ಜರಿ ನೋಡ್ರಿ, ಇಲ್ಲಿ ವ್ಯಾಪಾರ ಮಾಡ್ಬೋದು. ಬೇಕಂದ್ರೆ ಹಿಂಗೈತೆ ಹೊಲ್ದಾಗ ಹೋಗಿ ಎಲ್ಲಾ ಕೆಲಸನೂ ಮಾಡತ್ತೆ. ಒಬ್ಬ ಡ್ರೈವರ್ ಇದ್ರೆ ಸಾಕು, ಸುಮ್ಮನೆ ಹಿಂಗ್ ತಗೊಂಡೋಗೋದು, ಈ ಟ್ರಾಲಿ ಬಿಡೋದು, ಇಲ್ಲಿ ಇಟ್ಕೊಂಡ್ಬಿಡೋದು. ಸರ್ ಇವ್ನು ಇಷ್ಟುನು ಅಲ್ಲಿಗೆ ತಗೊಂಡೋಗೋದಂದ್ರೆ ಹೆಂಗೆ, ಎಷ್ಟು ಕಷ್ಟ ಅದು. ಹೌದು, ಇವಿಷ್ಟು ಒತ್ಕೊಂಡು ಹೋಗೋದು. ಇವನು ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಲೇಬರ್ದು ಏನು ಅವಶ್ಯಕತೆ ಇಲ್ಲ ಸರ್. 2 ಟನ್ ಮಾಲ್ನ ಹೆಂಗ್ ಬೇಕಾದ್ರೂ ತಗೊಂಡು ಹೋಗ್ಬೋದು ಇಲ್ಲಿಂದ. 2 ಟನ್ನು ರೈತನ ಸಾರಥಿ ಟ್ರ್ಯಾಕ್ಟರ್ ಮಾಡ್ಕೊಳ್ಳ ಸರ್. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ನಾವು ಇಲ್ಲಿ ಬೇಕಾದ್ರೂ ಹೋಗಿ ರಿವರ್ಸ್ ಬರ್ಬೋದು, ಬೇಕಂದ್ರೆ ಆ ಕಡೆನೂ ಹೋಗ್ಬೋದು. ಎಂಡ್ ಮೂಮೆಂಟ್ ಅಲ್ಲಿನೂ ಹೋಗಿ ಒಳಸ್ಕೋಬೋದು ಸರ್. ಅಲ್ಲಿ